ಹೀಗೆ ಒಮ್ಮೆ ನಾನು ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಒಬ್ಬರು ಲೇಡಿ ವೀಲ್ ಚೇರಲ್ಲಿ ಕೂತ್ಕೊಂಡು ಸ್ಪೀಚ್ ಮಾಡ್ತಿರೋದನ್ನು ನೋಡ್ತೀನಿ. ಅವರಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಅರ್ಧ ಬಾಡಿ ಪ್ಯಾರಲೈಸ್ ಆಗಿರುತ್ತೆ, 2 ವರ್ಷದಿಂದ ಬೆಡ್ ರಿಡನ್ ಆಗಿರ್ತಾರೆ. ಸೊ ಡಾಕ್ಟ್ರು ಕೂಡ ಹೇಳಿರ್ತಾರೆ, ನೀವಿನ್ನೂ ಎದ್ದು ಓಡಾಡಲಿಕ್ಕಾಗೋದಿಲ್ಲ, ಹಾಗೆ ನೀವು ಇಷ್ಟಪಡೋ ಪೇಂಟಿಂಗ್ನ ಮಾಡೋಕ್ಕಾಗೋದಿಲ್ಲ, ಹಾಗೆ ನೀವು ಮಗುನೂ ಕೂಡ ಇನ್ನು ಪಡೆಯೋಕ್ಕೆ ಆಗೋದಿಲ್ಲ ಅಂತ. ಅಂಥ ಸಮಯದಲ್ಲೇ ಅವರ ಹಸ್ಬೆಂಡ್ ಕೂಡ ಅವ್ರನ್ನ ಬಿಟ್ಟು ಹೋಗ್ತಾರೆ. ಆದರೂ ಕೂಡ ಅವರು ಧೃತಿಗೆಡದೆ ಹಾಸ್ಪಿಟಲ್ ಇರಬೇಕಾದ್ರೇ ಪೇಂಟಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಅವರು ಗ್ಲೋಬಲ್ ಸ್ಪೀಕರ್ ಆಗ್ತಾರೆ, BCC 100 ವಿಮೆನಲ್ಲಿ ಒಬ್ಬರಾಗ್ತಾರೆ, ಹಾಗೆ ಒಂದು ಮಗುನ ದತ್ತು ತಗೊಂಡು ಸಾಕ್ತಾರೆ. ಅವ್ರ ಹೆಸರೇ ಮುನಿಬಾ ಮಜಾರಿ. ಅವ್ರ ಸ್ಪೀಚು ತುಂಬಾ ಚೆನ್ನಾಗಿತ್ತು. ಆದರೆ ಎಂಡಲ್ಲಿ ಅವ್ರು ಹೇಳಿದಂಥ ಮಾತು ನಾನು ತುಂಬ ಥಿಂಕ್ ಮಾಡೋಂಗೆ ಮಾಡ್ತು. ಅವ್ರು ಹೇಳ್ತಾರೆ, ಲೈಫಲ್ಲಿ ನೀವು ತುಂಬ ಖುಷಿಯಾಗಿರ್ಬೇಕಂದ್ರೆ ಅದು ನೇಮು, ಫೇಮು ಅಥವಾ ಮನಿಯಿಂದ ಬರಲ್ಲ, ಆದರೆ ನೀವು ಎಷ್ಟು ಗ್ರ್ಯಾಟಿಟ್ಯೂಡಿಂದ ಇರ್ತೀರ ಅದರಿಂದ ಬರುತ್ತೆ ಅಂತ. ಸೊ ಗ್ರ್ಯಾಟಿಟ್ಯೂಡ್ ಅಂದರೆ ಬೀಯಿಂಗ್ ಥ್ಯಾಂಕ್ಫುಲ್. ಸೊ ದಿನದಲ್ಲಿ ನಾವು ಯಾರಾದರೂ ನಮ್ಗೆ ಸಹಾಯ ಮಾಡಿದರೆ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಅದು ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತಾ ಅಂತ ನಂಗೆ ಅನಿಸ್ತು. ಅಥವಾ ನಾನು ಅಂದ್ಕೊಂಡಿದ್ದೆ ಏನಾದ್ರು ತಪ್ಪಿದೆಯಾ ಅಂತ ಗೂಗಲ್ ಮಾಡಿ ನೋಡಿದ್ದು ಇದೆ. ಇಲ್ಲ, ಸರಿ ಇತ್ತು. ಹಂಗೆ ಕ್ವಶನ್ ಕೇಳಿದ 1 ವರ್ಷಕ್ಕೆ ಈ ಬುಕ್ಕು ನನ್ನ ಲೈಫಿಗೆ ಎಂಟ್ರಿ ಆಯಿತು. ಇದ್ರ ಹೆಸರು ದ ಮ್ಯಾಜಿಕ್ ಅಂತ. ಸೊ ಈ ಬುಕ್ಕಿಂದ ನನಗೆ ಗೊತ್ತಾಯಿತು ಗ್ರ್ಯಾಟಿಟ್ಯೂಡ್ ರಿಯಲ್ ಮೀನಿಂಗ್ ಏನು, ಇದು ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ಇದು ನನ್ನ ಜೀವನ ನೋಡೋ ದೃಷ್ಟಿಕೋನನೇ ಚೇಂಜ್ ಮಾಡ್ತು. ಈ ಜರ್ನಿ ಬಗ್ಗೆ ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ.